ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾರದನು ಮಾತಲಿಯನ್ನು ಹಿರಣ್ಯಪುರಕ್ಕೆ ಕರೆತಂದು ತೋರಿಸಿದುದು. ಅಲ್ಲಿಯೂ ಮಾತಲಿಯು ಕೇವಲ ದೈತ್ಯ ದಾನವರಾದ ಆ ಸ್ಥಳದವರು ದೇವತೆಗಳಾದ ತಮಗೆ ನಿತ್ಯ ವಿರೋಧಿಗಳೆಂದು ನಿರಾಕರಿಸಿದುದು ಎಂಬ 100ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ನಾರದನು, ಓ ಮಾತಲಿ, ಇದಕ್ಕೆ ಹಿರಣ್ಯಪುರವೆಂದು ಹೆಸರು. ಇದು ಅತ್ಯಂತ ವಿಶಾಲವಾಗಿ ಪಟ್ಟಣಗಳೊಳಗೆಲ್ಲ ಉತ್ತಮವೆನಿಸಿಕೊಂಡಿದೆ. ಇದರಲ್ಲಿ 100 ಮಾಯಗಳನ್ನು ಪ್ರಯೋಗಿಸಬಲ್ಲ ದೈತ್ಯರು ದಾನವರು ತುಂಬಿರುವರು. ದೇವಶಿಲ್ಪಿಯಾದ ವಿಶ್ವಕರ್ಮನು ಇದನ್ನು ಬಹಳ ಪ್ರಯತ್ನಪಟ್ಟು ನಿರ್ಮಿಸಿದನು. ಮಯನು ತನ್ನ ಮನಸ್ಸಿನಿಂದಲೇ ಇದರ ಅನೇಕ ಭಾಗಗಳನ್ನು ನಿರ್ಮಿಸಿದನು. ಇದು ಪಾತಾಳದ ತಳಭಾಗದಲ್ಲಿ ಇರುವುದು. ಪೂರ್ವಕಾಲದಲ್ಲಿ ಮಹಾಬಲಾಢ್ಯರು, ಶೂರರು, ಅನೇಕ ವರಗಳನ್ನು ಪಡೆದವರು ಆದ ದಾನವರು ಇಲ್ಲಿ ಸಾವಿರಾರು ಮಾಯಗಳನ್ನು ಪ್ರಯೋಗಿಸುತ್ತಿದ್ದರು. ಇಂದ್ರನಾಗಲಿ, ಯಮನಾಗಲಿ, ವರುಣನಾಗಲಿ, ಕುಬೇರನಾಗಲಿ ಇವರನ್ನು ಜಯಿಸಲು ಸಾಧ್ಯವಿಲ್ಲ. ಓ ಮಾತಲಿ, ಇಲ್ಲಿ ಗಾಲ ಜಂಘರೆಂಬ ಅಸುರರು, ವಿಷ್ಣು ಪಾದದಿಂದ ಉಂಟಾದ ನೈರತರೆಂಬ ರಾಕ್ಷಸರು, ಬ್ರಹ್ಮನ ಪಾದದಿಂದ ಜನಿಸಿದ ಯಾತುಧಾನರು ವಾಸಿಸುತ್ತಿರುವರು. ಅವರೆಲ್ಲರೂ ಘೋರವಾದ ದೊಡ್ಡ ಕೋರೆ ಹಲ್ಲುಳ್ಳವರು, ಭಯಂಕರ ಪರಾಕ್ರಮಿಗಳು, ವಾಯುವೇಗವುಳ್ಳವರು, ಮಾಯಾ ಬಲವುಳ್ಳವರು. ಮತ್ತು ಇಲ್ಲಿ ಯುದ್ಧದ ಕೊಬ್ಬುಳ್ಳ ನಿವಾತ ಕವಚರೆಂಬ ದಾನವರು ವಾಸ ಮಾಡುತ್ತಿರುವರು. ನೆನಪಿರಲಿ, ದುರ್ಯೋಧನನು ತನಗೆ ತಿಳಿದಿರುವಂತಹ ಜಲಸ್ತಂಭನ ವಿದ್ಯೆಯೇ ಮುಂತಾದ ಅಲ್ಪ ಸ್ವಲ್ಪ ವಿದ್ಯೆಗಳನ್ನೇ ಬಹಳ ಶ್ರೇಷ್ಠವೆಂದು, ಇದರಿಂದ ತಾನು ಲೋಕವನ್ನೇ ಜಯಿಸಬಲ್ಲನೆಂದು, ದೇವಾದಿ ಅಸುರರೆಲ್ಲರನ್ನು ವಿರೋಧಿಸಬಲ್ಲನೆಂದು ಹೇಳುತ್ತಾನೆ. ಆದರೆ ಯಾರನ್ನು ತಾನೇ ಈವರೆಗೆ ಆತ ವಿರೋಧಿಸಿ ಯುದ್ಧ ಮಾಡಿರುವನು? ಬದುಕಿನಲ್ಲಿ ಒಂದೇ ಬಾರಿ ಅವನ ಎದುರಿಗೆ ಬಂದಂತಹ ಗಂಧರ್ವರು ಕೂಡ ಆತನನ್ನು ಹೆಡೆಮುರಿ ಕಟ್ಟಿ ಎಳೆದುಕೊಂಡು ಹೋದಾಗ ಆತನನ್ನು ಬಿಡಿಸಿದ್ದು ಅದೇ ಅರ್ಜುನನಲ್ಲವೇ? ನೆನಪಿರಲಿ, ಆ ಅರ್ಜುನನೇ ಈ ಹಿರಣ್ಯಪುರವನ್ನು ಧ್ವಂಸ ಮಾಡಿ ಅದರಂತೆಯೇ ನಿವಾತ ಕವಚರನ್ನು ಕೂಡ ಜಯಿಸಿರುವನು. ಈ ವಿಚಾರ ದುರ್ಯೋಧನನಿಗೆ ತಿಳಿದಿಲ್ಲವೇ? ವಿಧಿವಶಾತ್ ಆದರೂ ಕೂಡ ಆತನಲ್ಲಿ ವಿವೇಕವು ಉದಿಸುವುದಿಲ್ಲ. ನಾರದನು ಮುಂದುವರಿದು ಹೇಳುತ್ತಿರುವನು, ಓ ಮಾತಲಿ, ಇವರನ್ನು ದೇವೇಂದ್ರನು ಜಯಿಸಲಾರದೆ ಹೋದನು. ಈ ನಿವಾತ ಕವಚರನ್ನು ದೇವೇಂದ್ರನು ಜಯಿಸಲಾರದೆ ಹೋದನೆಂಬುದನ್ನು ನೀನು ಬಲ್ಲೆ. ನೀನು, ನಿನ್ನ ಮಗನಾದ ಗೋಮುಖನು, ಶಚೀಪತಿಯಾದ ದೇವರಾಜನು, ಅವನ ಮಗನಾದ ಜಯಂತನು ಈ ನಿವಾತ ಕವಚರಿಂದ ಎಷ್ಟೋ ಬಾರಿ ಭಂಗಪಟ್ಟು ಬಂದಿರುವಿರಿ. ಅಂತಹ ನಿವಾತ ಕವಚರಿಗೆ ಇದು ವಾಸಸ್ಥಾನವು. ಇದು ಇಲ್ಲಿರುವ ಚಿನ್ನ ಬೆಳ್ಳಿಯ ಉಪ್ಪರಿಗೆಗಳನ್ನು ನೋಡು. ಇದರ ರಚನಾ ಕ್ರಮಗಳೆಲ್ಲ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ಎಷ್ಟು ಹೊಂದಿಕೆಯಾಗುವವೋ ನೋಡು. ಅಲ್ಲಲ್ಲಿ ವೈಢೂರ್ಯ ರತ್ನಗಳಿಂದ ಮಾಡಿದ ಚಿತ್ರ ಕೆಲಸಗಳು, ಹವಳಗಳ ಕುಸುರಿಗಳು ಕಾಣುತ್ತಿವೆ ನೋಡು. ಸೂರ್ಯಕಾಂತಿ ಶಿಲೆಗಳಿಂದ ಬಿಳುಪಾಗಿಯೂ, ವಜ್ರಗಳಿಂದ ದೇದೀಪ್ಯಮಾನವಾಗಿಯೂ, ಪದ್ಮರಾಗವೆಂಬ ಕೆಂಪು ಕಲ್ಲುಗಳಿಂದ ಅಲಂಕೃತವಾಗಿಯೂ ಇರುವ ಈ ಮನೆಗಳ ಕಟ್ಟಡಗಳು ಕಲ್ಲು, ಮಣ್ಣಿನ ಮತ್ತು ಮರದ ಕಟ್ಟಡಗಳಂತೆ ಇಲ್ಲಿ ಸರ್ವಸಾಧಾರಣವಾಗಿ ಇರುವುದನ್ನು ನೋಡು. ಉನ್ನತವಾಗಿಯೂ ದಟ್ಟವಾಗಿಯೂ ರತ್ನ ಸಮೂಹಗಳಿಂದ ವಿಚಿತ್ರವಾಗಿಯೂ ಇರುವ ಈ ಮನೆಗಳು ದೂರದಿಂದ ನೋಡುವವರಿಗೆ ಸೂರ್ಯನಂತೆಯೂ ಉರಿಯುವ ಬೆಂಕಿಯಂತೆಯೂ ಕಾಣುತ್ತಿರುವುದನ್ನು ನೋಡು. ಸರ್ವೇ ಸಾಧಾರಣವಾದ ಮರದ ಅಥವಾ ಮಣ್ಣಿನ ಕಟ್ಟಡಗಳನ್ನೇ ನೋಡಿ ಅದನ್ನೇ ವಿಶೇಷವಾದ ಕಟ್ಟಡಗಳೆಂದು, ಅದೇ ವಿಶೇಷವಾದ ಆಸ್ತಿ ಎಂದು ಭಾವಿಸಿರುವವನು ದುರ್ಯೋಧನ. ಹಸ್ತಿನಾಪುರದಲ್ಲಾಗಲಿ ಮರ್ತ್ಯ ಲೋಕದಲ್ಲಾಗಲಿ ಇನ್ನೆಂತಹ ಕಟ್ಟಡಗಳಿರಲು ಸಾಧ್ಯ? ಆದರೆ ಈ ಬೇರೆ ಬೇರೆ ಲೋಕಗಳಲ್ಲಿರುವ ವೈಭವಗಳನ್ನು ಹೋಲಿಸಿದರೆ ಮನುಷ್ಯ ಲೋಕದ ಈ ವೈಭವವೆಲ್ಲ ಅಲ್ಪ ಕಾಲ ಮಾತ್ರವೇ ಜೀವಿಸುವ ಮಾನವನಿಗೆ ಮಾತ್ರವೇ ಆಸೆಯನ್ನು ಹುಟ್ಟಿಸುವಂತಹುದಲ್ಲವೇ? ಓ ಮಾತಲಿ, ನಾರದನು ಮುಂದುವರೆದು ಹೇಳುತ್ತಿರುವನು, ಆಕಾರದಲ್ಲಿಯೂ ಅಂದದಲ್ಲಿಯೂ ಪ್ರಮಾಣದಲ್ಲಿಯೂ ಎಣೆಯಿಲ್ಲದ ಈ ಕಟ್ಟಡಗಳ ಆಕೃತಿಯನ್ನಾಗಲಿ ಗುಣವನ್ನಾಗಲಿ ಹೀಗೆಂದು ವರ್ಣಿಸಿ ಹೇಳುವುದಕ್ಕೂ ಸಾಧ್ಯವಿಲ್ಲ. ಅದು ಇಲ್ಲಿ ಆ ದೈತ್ಯರ ಕ್ರೀಡಾ ಸ್ಥಾನಗಳು, ಇಲ್ಲಿ ಅವರ ಶಯನ ಸ್ಥಾನಗಳು. ಇವು ರತ್ನ ಖಚಿತಗಳಾಗಿಯೂ ಬೆಲೆಯುಳ್ಳವುಗಳಾಗಿಯೂ ಇರುವ ಅವರ ಪಾತ್ರಗಳು. ಇವೆಲ್ಲ ಅವರ ಆಸನಗಳು. ಅದು ಅಲ್ಲಿ ಮೇಘಗಳಂತೆ ಕಾಣುವ ಬೆಟ್ಟಗಳನ್ನು
ತೊರೆಗಳನ್ನು ನೋಡು. ಇಲ್ಲಿನ ನಿವಾಸಿಗಳಿಗೆಲ್ಲ ಇಷ್ಟ ಬಂದ ಹಾಗೆ ಪುಷ್ಪ ಫಲಗಳನ್ನು ಕೊಡುತ್ತಾ ಸ್ವೇಚ್ಛೆಯಿಂದ ಸಂಚರಿಸುವ ಶಕ್ತಿಯುಳ್ಳ ವೃಕ್ಷಗಳನ್ನು ನೋಡು. ಓ ಮಾತಲಿ, ಇಲ್ಲಿ ನಿನ್ನ ಮನಸ್ಸಿಗೆ ಒಪ್ಪುವ ವರನು ಯಾವನಾದರೂ ಇದ್ದರೆ ಹೇಳು. ಹಾಗಿಲ್ಲವೇ ಬೇರೆ ಯಾವ ದಿಕ್ಕಿಗಾದರೂ ಹೋಗಿ ಹುಡುಕಬೇಕೆಂದು ನಿನಗೆ ತೋರಿದರೆ ಅಲ್ಲಿಗೂ ಹೋಗಿ ನೋಡುವೆವು ನಡೆ ಎಂದನು. ಅದಕ್ಕೆ ಆ ಮಾತಲಿಯು, ಓ ದೇವರ್ಷಿ, ಇವರೆಲ್ಲರೂ ದೈತ್ಯರು, ದೇವತೆಗಳಿಗೆ ನಿತ್ಯ ದ್ವೇಷಿಗಳು. ಇವರಿಗೆ ನಾನು ಹೆಣ್ಣನ್ನು ಕೊಟ್ಟು ದೇವತೆಗಳಿಗೆ ಅತೃಪ್ತಿಯನ್ನು ಉಂಟು ಮಾಡಬಾರದು. ಇದಲ್ಲದೆ ದೇವತೆಗಳು ದಾನವರು ಒಡಹುಟ್ಟಿದವರು. ಆದುದರಿಂದ ಯಾವಾಗಲೂ ಅನ್ಯೋನ್ಯ ಜ್ಞಾತಿಗಳಾಗಿ ಹೋರಾಡುತ್ತಿರುವರು. ಹೀಗೆ ಈ ದಾನವರು ನಮಗೆ ಶತ್ರುಗಳಾಗಿರುವಾಗ ಹೇಗೆ ತಾನೇ ಸಂಬಂಧವನ್ನು ಬೆಳೆಸಲಿ? ಇವರನ್ನು ಕಣ್ಣಿಂದ ನೋಡುವುದಕ್ಕೂ ನನಗೆ ಇಷ್ಟವಿಲ್ಲ. ಬೇರೆಲ್ಲಿಯಾದರೂ ಹೋಗಿ ನೋಡುವುದೊಳ್ಳೆಯದು. ಆದರೆ ಓ ನಾರದ ಮುನೀಂದ್ರ, ನೀನು ಕೇವಲ ಕಲಹಪ್ರಿಯನು. ಈ ಮೂಲಕವಾಗಿ ನಮ್ಮಲ್ಲಿಯೇ ಕಲಹವನ್ನು ಹೆಚ್ಚಿಸುವ ಉದ್ದೇಶದಿಂದಲೇ ನೀನು ಹಿಂಸಾ ಪ್ರಧಾನರಾದ ಈ ದಾನವರೊಡನೆ ನಮ್ಮನ್ನು ಗಂಟಿಕ್ಕುವ ಯೋಚನೆಯಿಂದ ಇಲ್ಲಿಗೆ ಕರೆತಂದಿರಬಹುದೇನೋ ಎಂದನು. ಇದು 100ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.